ಸಿಟಿ ಮಕ್ಕಳು ಈ ಜನರೇಷನ್ನಲ್ಲಿ ಪಕ್ಕದ ಮನೆ ಜನಗಳನ್ನು ಗೊತ್ತಿರಲ್ಲ. ಅವರುಗಳು ತಮ್ಮ ಮನೆ ಏನಾಯಿತೋ ಅಷ್ಟರ ಮಟ್ಟಿಗೆ ಇರ್ತಾರೆ. ಆದರೆ ನಾವು ನಮ್ಮ ರೂಪಾನಗರದ ಅಸೋಸಿಯೇಷನ್ನಿಂದ ಈ ಎಲ್ಲ ಜನಗಳನ್ನು ಸಾಮೂಹಿಕವಾಗಿ ಕೂಡಿಸುವ ಒಂದು ಉದ್ದೇಶದಿಂದ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುತ್ತೇವೆ. ಅದು ಸೋಷಿಯಲ್ ಆಗಿರ್ಬೋದು, ರಿಲಿಜಿಯಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಅಥವಾ ನ್ಯಾಷನಲ್ ಈವೆಂಟ್ಸ್ಗೂ ಸಹ ಆಗಿರಬಹುದು. ಅಂತಹ ಎಲ್ಲ ಕಾರ್ಯಕ್ರಮವನ್ನು ನಾವು ರೂಪಾನಗರದ ಅಸೋಸಿಯೇಷನ್ ಮುಖಾಂತರವಾಗಿ ರೂಪಾನಗರದ ವೆಲ್ಫೇರ್ಗೋಸ್ಕರವಾಗಿ ನಾವು ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಈಗ ನಾವು ಗಣೇಶ ಮಾಡೋದಕ್ಕೆ, ಗಣೇಶವನ್ನು ನ್ಯಾಚುರಲ್ ಆಗಿ ಮಾಡೋದಕ್ಕೆ ನಾವು ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ನೆಕ್ಸ್ಟ್ ಇರೋ ಪೀಸಸಲ್ಲಿ ಮತ್ತೆ ಅದನ್ನು ಬೈಟು ಮಾಡಿ ಮತ್ತೆ ಅದರಲ್ಲಿ ಮತ್ತೆ ಇನ್ನು 2 ಪೀಸಸ್ ಈಗ ಹ್ಯಾಂಡ್ ಮತ್ತು ಲೆಗ್ ಮಾಡಬೇಕು. ಫಸ್ಟ್ ನೀವು ರೌಂಡ್ ಮಾಡ್ಕೊಂಡು ಜಸ್ಟ್ ಹಿಂಗೆ ಪ್ರೆಸ್ ಮಾಡ್ತಾ ಬಂದರೆ ಸಾಕು, ಫಿನಿಶಿಂಗ್ ಬರುತ್ತೆ. ಎರಡು ಎಡ್ಜಲ್ಲ, ಇಲ್ಲಾಂದರೆ ಎಡ್ಜಲ್ಲಿ ಫಿನಿಶಿಂಗ್ ಬರೋಲ್ಲ ನಿಮಗೆ. ಡೈರೆಕ್ಟ್ ಈ ಥರ ರೌಂಡ್ ಮಾಡೋಕ್ಕೋದ್ರೆ ಎಡ್ಜ್ ಫಿನಿಶಿಂಗ್ ಸಿಗೋಲ್ಲ. ಮತ್ತೆ ರೆಡಿ ಮಾಡ್ಕೊಳ್ಳಿ. ಫೈನಲ್ ಆಗಿ ನಿಮ್ಗೆ ಹತ್ರ ಕ್ಲೇ ಏನಿರುತ್ತೆ ಇದರಲ್ಲಿ ಸ್ವಲ್ಪ ಮಾತ್ರ ತಗೊಳ್ಳಿ, ಮುಕ್ಕಾಲು ಭಾಗ ಹಂಗೆ ಉಳಿಸ್ಕೊಳ್ಳಿ. ಸೊ ಅದನ್ನು ರೌಂಡ್ ಮಾಡಿಕೊಂಡು ಕೋನ್ ಶೇಪಲ್ಲಿ ಫೈನಲ್ ಆಗಿ ಇದೊಂದು ರೆಡಿ ಮಾಡ್ತೀವಿ. ಸೊ ಇದನ್ನು ಮತ್ತೆ ಫೋಲ್ಡ್ ಮಾಡ್ತಾ ಬಂದರೆ ತುದಿನ ಫೋಲ್ಡ್ ಮಾಡ್ತಾ ಬನ್ನಿ. ಸೊ ಮತ್ತೆ ನೆಕ್ಸ್ಟು ಈ ಪ್ರೆಸ್ ಮಾಡಿದ್ರೆ ಮುಂದೆ ಬರುತ್ತೆ ನಿಮಗೆ ಈ ಪಾರ್ಟ್. ಸೊ ಇದು ಮುಂದೆ ಬಂದಾಗ ನಿಮಗೆ ಫೇಸ್ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಕಟ್ ಮಾಡ್ಕೊಂಡು ಇಡೋದ್ರಲ್ಲಿ ಸ್ವಲ್ಪ ಪೀಸಸ್ಗಳನ್ನ ಮತ್ತೆ ಅದನ್ನು ಡಿವೈಡ್ ಮಾಡಿಕೊಂಡು
ರೌಂಡ್ ಬಾಲ್ ಮಾಡ್ತಿರ್ತೀರಲ್ಲ ಇದನ್ನು ಪ್ರೆಸ್ ಮಾಡ್ತಾ ಹೋಗಿ. ಈ ಥರ ಪ್ರೆಸ್ ಮಾಡಿದ್ರೆ ನಿಮಗೆ ಫೈನಲ್ ಈ ಥರ ರೆಡಿ ಆಗುತ್ತೆ. ಕೊನೆಯಲ್ಲಿ ಸ್ವಲ್ಪ ಅದನ್ನು ಸ್ವಲ್ಪ ಕ್ಲೇ ಉಳಿಸ್ಕೊಬೇಕು. ಯಾಕೆಂದರೆ ಕೊನೆಗೆ ನಿಮಗೆ ಫಿನಿಶಿಂಗ್ ಮಾಡೋದಾದರೆ ಇಲ್ಲೇ ಬ್ಯಾಕ್ ಸೈಡಲ್ಲಿ ಕ್ಲೇ ಅಪ್ಲೈ ಮಾಡಬೇಕಾಗುತ್ತೆ. ಸ್ವಲ್ಪ ಕ್ಲೇ ಉಳಿಸ್ಕೊಂಡು ಇದನ್ನು ಸ್ವಲ್ಪ ತೊಗೊಂಡು ಮತ್ತೆ ಇನ್ನೆರಡು ಪೀಸ್ ಮಾಡ್ಕೋಬೇಕಾಗುತ್ತೆ. ಈ ಥರ 2 ಪೀಸ್ ಮಾಡ್ಕೊಂಡಾದ್ಮೇಲೆ ಇದರಲ್ಲಿ ಲಾಸ್ಟ್ ಫೈನಲ್ ಪೀಸಸ್ ಇದು. ಸೊ ಇದನ್ನು ಪ್ರೆಸ್ ಮಾಡ್ತಾ ಬನ್ನಿ. ನಿಮ್ಮದು ಪ್ಲೇಟ್ಸ್ ಏನಿರುತ್ತೆ ಅದ್ರ ಮೇಲೆ ಇಟ್ಟು ಪ್ರೆಸ್ ಮಾಡ್ತಾ ಬಂದರೆ ಸ್ವಲ್ಪ ನಿಮಗೆ ಫಿನಿಶಿಂಗ್ ಅನಿಸುತ್ತೆ. ಕೈಯಲ್ಲಿ ಇಟ್ಟು ಪ್ರೆಸ್ ಮಾಡೋಕೆ ಹೋಗ್ಬೋದು. ಫೈನಲಾಗಿ ಈ ಪೀಸ್ ರೆಡಿ ಮಾಡ್ತಾರೆ ಡಿಸೈನ್ ಆಗಿ. ಸೊ ಇವಾಗ ಆ್ಯಡ್ ಅಪ್ ಮಾಡ್ತಾರೆ ಎಲ್ಲನೂ ಒನ್ ಬೈ ಒನ್ ಆ್ಯಡ್ ಮಾಡ್ತೀನಿ ನೋಡ್ಕೊಂಡಿದ್ದು. ಸೊ ನೋಡಿ ಇದೆರಡು ಪೀಸ್ ಇದೆ. ಸೊ ಇದು ಫಸ್ಟ್ ಸ್ವಲ್ಪ ದೊಡ್ಡ ಪೀಸ್ ಎರಡಿದೆ, ಚಿಕ್ಕದೆರಡಿದೆ, ಸೇಮ್ ಪೀಸಸ್ ಕಾಣಿಸ್ತಿದೆಲ್ಲ. ಸೊ ಅದ್ರ ಜೊತೆಗೆ ಇದೊಂದು ಹೆಡ್ ಪಾರ್ಟ್ ಒಂದಿದೆ, ಬಾಡಿ ಪಾರ್ಟ್ ಒಂದಿದೆ, ಇದೊಂದು ಶಾಲು. ಸೊ ದೊಡ್ಡ ಪೀಸ್ ಏನಿರುತ್ತೆ ಅದನ್ನು ಫಸ್ಟು ಇದೆಷ್ಟು ಹತ್ರ ಇಡೋಕ್ಕಾಗುತ್ತೋ ಅಷ್ಟು ಹತ್ರ ಇಡಿ, ಬೇಸಿಗೆ ಬ್ಯಾಲೆನ್ಸ್ ಮಾಡಿಕೊಂಡು ಹಿಂದೆ ಈ ಥರ ಸ್ವಲ್ಪ ಮರ್ಜ್ ಮಾಡಬೇಕು ಮುಂಚೆನೆ. ಈ ಮುಂದೆ ಪಾರ್ಟನ್ನು ಪ್ರೆಸ್ ಮಾಡ್ತಾ ಮರ್ಜ್ ಮಾಡೋಕೆ ಹೋಗ್ಬೋದು, ವರ್ಕ್ ಆಗೋಗುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಪಾರ್ಟನ್ನು ಇಲ್ಲಿ ಇಟ್ಟು ಸ್ವಲ್ಪ ಮರ್ಜ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಒಂದು ಕೈ ಪಾರ್ಟ್ ಇಟ್ಕೊಂಡು ಈ ಥರ ಇದೆ. ಇನ್ನೊಂದು ಈ ಪಾರ್ಟಿಗೆ ಇಟ್ಬಿಟ್ಟು ಮರ್ಜ್ ಮಾಡ್ತಾರೆ. ಸೊ ಇದಾದಮೇಲೆ ಶಾಲ್ಗಳನ್ನ ಈ ಥರ ಬಿಟ್ಟು ಈ ಥರ ಫಿಕ್ಸ್ ಮಾಡಬೇಕು. ಸೊ ನೀವು ಇದಕ್ಕೆ ಫೈನಲ್ ಆಗಿ ಇದಕ್ಕೆ ಡಿಸೈನ್ ಮಾಡೋದನ್ನ ಹೇಳ್ಕೊಡ್ತೀನಿ. ಇಷ್ಟು ಪ್ರೋಸೆಸ್ ಮುಗಿದ್ರೆ ಫೈನಲ್ ಡಿಸೈನ್ ಮಾಡೋದು ಹೇಳ್ಕೊಡ್ತೀನಿ. ಇಲ್ಲ ಸ್ಟಾರ್ಟಿಂಗ್ ಏನು ಮಾಡಿರ್ತೀರ ಎಲ್ಲ ಡಿಸೈನ್ ಸ್ಟಾರ್ಟ್ ಮಾಡ್ಬಿಡ್ತಾರೆ, ಕೊನೆಗೆ ಹೇಳ್ಕೊಡ್ತೀನಿ. ಇದಿಷ್ಟನ್ನ ಆಮೇಲೆ ಅದಕ್ಕೆ ಡಿಸೈನ್. ಇವಾಗ ಎಲ್ಲರೂ ಸ್ಟಾರ್ಟ್ ಮಾಡ್ತೀರಲ್ವಾ, ನಿಮ್ಮ ಜೊತೆಗೆ ನಾನು ಮತ್ತೆ ಹೇಳ್ಕೊಡ್ತಾ ಹೋಗ್ತೀನಿ, ಅದನ್ನ ಹಂಗೆ ಕಂಟಿನ್ಯೂ ಮಾಡಿ. nobody use the mic. ಕಿರೀಟ ಮಾಡೋದು ಹೇಳ್ಕೊಡ್ತಾರೆ. ನಿಂತಿರೋರೆಲ್ಲ ಕೂತ್ಕೊಂಡ್ಬಿಡಿ, ಮಧ್ಯದಲ್ಲಿ ಇರೋರೆಲ್ಲ ಕೂತ್ಕೊಳ್ಳಿ.
ಕೂತ್ಕೊಂಡ್ಬಿಡಿ ಮಕ್ಕಳೆಲ್ಲ. ಕೂತ್ಕೊಮ್ಮ. ನೋಡಿ ಕಣ್ಣು ಒಂದು ಬಹುಶಃ ನೀವೆಲ್ಲರಿಗೂ ಹೆಲ್ಪ್ ಮಾಡಬೇಕು. ನಾನು ಲಾಸ್ಟ್ ಟೈಮ್ ಫೋಟೋ ತಗೊಂಡು ಕಣ್ಣು ಒಂದು ನಮ್ಗೆ ಮಾಡ್ತೀವಿ. ಕಣ್ಣೊಂದು ಮಾಡ್ಕೊಡ್ತೀನಿ, ಫೇಸ್ ಎಲ್ಲ ನಾನೇ ಮಾಡ್ಕೊಡ್ತೀನಿ. ಇದೊಂದು ಪೇಟ ಒಂದು ಮಾಡಿ ಮ್ಯಾಮ್. ಆದರೆ ಸರ್ ಪೇಟ ಮಾಡ್ಬಿಡ್ವಿ ನಾವು. ಪೇಟ ನೀವು ಈ ಥರ ಮಾಡಿ ಚೆನ್ನಾಗಿ. 2 more minutes. One more participant is joining us. Thank you.